ಈ ಗುಂಡಿ ಬಗ್ಗೆ ಮಾಹಿತಿ ಇದ್ದಿಲ್ಲ. ಈಗ ಹೇಳಿದ್ದಾರೆ, ಗುಂಡಿ ಬಗ್ಗೆ ತೋರಿಸಿದ್ದಾರೆ. ನದಿಗೆ ಶ್ರೀನಿವಾಸರು ಹೇಳಿದ್ರು, ಈ ಕಾಂಟ್ರಾಕ್ಟ್ ಸುಭಾಷ್ ಇಲ್ಲೇ ಅವ್ರು ಇದ್ದಾರೆ. ಈಗ ಆದ್ರೆ ಬಂದು ಒಂದೆರಡು ಟ್ಯಾಕ್ಟ್ರಿ ಇದಕ್ಕೆ ಮಣ್ಣು ಹಾಕಿಸಿ ಮುಚ್ಚಿಸ್ತೀವಿ ನೋಡಿ. ಸರಿ, ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಕೇಳಿದ್ರೆ ನಮಗೆ ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತ ಹೇಳ್ತಾರೆ ಸರ್. ನಾವು ಯಾರಿಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನಾವು ಇಲ್ಲಿದ್ದೀವೋ ಕಾಡಲ್ಲಿದ್ದೀವೋ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಇದು ಹರಿಹರ ನಗರದ ತೆಗ್ಗಿನಕೇರಿ ಹತ್ತಿರ ಇರುವ ಒಳಚರಂಡಿ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಂಡುಬಂದ ಸಮಸ್ಯೆಗಳನ್ನು ಕುರಿತು ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿ ತಕ್ಷಣ ಕ್ರಮ ಕೈಗೊಂಡು ಸರಿಪಡಿಸುವಂತೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ, ಹರಿಹರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ತಾಹಿರ್, ಕಾಂಗ್ರೆಸ್ ಯೂತ್ ಸೆಕ್ರೆಟರಿ ಶುಯೇಬ್, ಜಾವೀದ್, ಅಯೂಬ್, ಪ್ರವೀಣ್, ಲಕ್ಷ್ಮಿ, ಕೌನ್ಸಿಲರ್ ಆದ ಸಿದ್ಧ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಈ ಗುಂಡಿ ಬಗ್ಗೆ ಮಾಹಿತಿ ಇದ್ದಿಲ್ಲ. ಈಗ ಹೇಳಿದ್ದಾರೆ, ಗುಂಡಿ ಬಗ್ಗೆ ತೋರಿಸಿದ್ದಾರೆ. ನದಿಗೆ ಶ್ರೀನಿವಾಸರು ಹೇಳಿದ್ರು, ಈ ಕಾಂಟ್ರಾಕ್ಟ್ ಸುಭಾಷ್ ಇಲ್ಲೇ ಅವ್ರು ಇದ್ದಾರೆ. ಈಗ ಆದ್ರೆ ಬಂದು ಒಂದೆರಡು ಟ್ಯಾಕ್ಟ್ರಿ ಇದಕ್ಕೆ ಮಣ್ಣು ಹಾಕಿಸಿ ಮುಚ್ಚಿಸ್ತೀವಿ ನೋಡಿ. ಇದನ್ನು ಟೆನ್ಷನ್ ಆಗಿರತಕ್ಕಂಥ ಕೆಲಸ ಇದು. ಈಗ ಆಲ್ರೆಡಿ ಇದರಿಂದ ಗಂಡಿಮನಿ ಸರ್ಕಲಿಂದ ಮಾಡ್ಕೊಂಬಂದರು. ಅಲ್ಲೊಂದು 15% ಕೆಲಸ ಆಗಿದೆ. ಅಲ್ಲೇನೋ ಸ್ವಲ್ಪ ತಕರಾರಾಗಿದ್ದಕ್ಕೆ ಅಲ್ಲಿ ಹತ್ತಿಲ್ಲ ಕೆಲಸನ. ಅದು ಬಂದು ನಾನು ಇಲ್ಲಿ 16ನೇ ವಾರ್ಡ್ ಬಿಟ್ಟು 8ನೇ ವಾರ್ಡಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಗರ ತಂಡ ಕೆಲಸ ಆಗಬೇಕು, ಇನ್ನೂ ಆಗಿಲ್ಲ. PD ಸಾಹೇಬರು, DC ಸಾಹೇಬರು ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರು ನೋಟಿಸ್ ಜಾರಿ ಮಾಡ್ತೀನಿ ಅಂತ ಹೇಳಿದಾರೆ. ಇನ್ನು ಏನು ಕ್ರಮ ಬಂದೈತಿ ಅಂತ ಗೊತ್ತಿಲ್ಲ. ಆದರೂ ಕೂಡ ಮೊನ್ನೆ ತುರ್ತು ಒಳಗೆ ಅರ್ಜೆಂಟಾಗಿ ಸಮಸ್ಯೆ ಇರೋದಕ್ಕೆ ನಗರಸಭೆ ನಿಧಿಯಲ್ಲಿ ಕೆಲಸ ಮಾಡಿಸ್ಬೇಕಂತೇಳಿ ಸುಭಾಷ್ ಅವ್ರು ಕರ್ಕೊಂಬಂದು ಒಂದು ಎಸ್ಟಿಮೇಷನ್ ಮಾಡೋಕ್ಕೆ ಹೇಳಿದ್ದೀನಿ. ಕೆಲಸ ಹಚ್ತೀನಿ ಅಂತ ಹೇಳಿದ್ದಾರೆ. ಈಗ ಕೂಡ ನಂದಿಗೆ ಶ್ರೀನಿವಾಸರು ಬಂದಿದ್ದರು. ಈಗ ಹೇಳಿದ್ದಾರೆ, ಅವರು ಮಾತಾಡಿ ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ, ನೀವು ಎಸ್ಟಿಮೇಷನ್ ಮಾಡ್ಸ್ಕೊಂಬರ್ರಿ, ಮಂಗಳವಾರ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಲಕ್ಷ ಪ್ರಾಜೆಕ್ಟ್ ರೆಡಿ ಎಸ್ಟಿಮೇಟ್ ಮಾಡ್ಸೋಕ್ಕೆ? ಈಗ ಮನೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಂದಾಜು ಒಂದು 20 ಲಕ್ಷ, 20 ಲಕ್ಷ ಸ್ಲ್ಯಾಬ್ ಮನೆ ಹಾಕಡಿದ್ದ. ಯಾಕಂದ್ರೆ ಮನೆಗೂ ಭಾಳ ಪ್ರಾಬ್ಲಮ್ ಆಗ್ತೈತಿ. ಇದು ಆ ಮನೆ ಹಾಕಡಿದ್ದ ಅಲ್ಲಿ ಒಂದು 25 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡಿಸಿದ್ದಾರೆ. ಸ್ಲ್ಯಾಬ್ ಆಗಿ ಮೇಲ್ಗಡೆ ಸ್ಲ್ಯಾಬ್ ತಡೆಗೋಡೆ ಅಂತೇಳಿ ಮೇಲ್ಗಡೆ ಸ್ಲ್ಯಾಬ್ ಇಲ್ಲಿ ಇದು ಬ್ರಿಡ್ಜ್ ಇದು. ಶ್ರೀನಿವಾಸ್ ಅವರು ಬಂದು ವೀಕ್ಷಣೆ ಮಾಡಿದಾಗ ಇದು ಭಾಳ ತೆಗ್ಗಿದೆ, ಗುಂಡಿದೆ, ಮುಚ್ಚಿದೆ ಬೇಗ ಅಂತಂದರು. ಈಗ ಸಡನ್ಲಿ ಮುಚ್ಚಿಸ್ತಾನೆ. ಈಗ ಅದನ್ನು ಎಷ್ಟು ದಿನದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಣ್ಣ? ಇದು ಎಸ್ಟಿಮೇಟ್ ಆಗಿ ವರ್ಕ್ ಆರ್ಡರ್ ಆಗೋದಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನಿನ್ನೆ ಹುಡುಗರು ಬಿದ್ದಾರಂತೆ. ಅದೇ ಈಗ ಅದಕ್ಕೆ ಈಗ ಇವರು ಕಳಿಸಿದ್ದರು ಶ್ರೀನಿವಾಸ ಅಣ್ಣರು. ಇನ್ನೊಂದು ಅವ್ರು ನಾಳೆ ಮಂಗಳವಾರ ಎಸ್ಟಿಮೇಟ್ ಮಾಡಿಸಿ ಬುಧವಾರ DCFCಗೆ ಕಳಿಸ್ತಾರೆ. ಆ್ಯಕ್ಷನ್ ಪ್ಲ್ಯಾನ್ ಆಗೋಟ್ಟಿಗೆ ಟೆಂಡರ್ ಆಗೋದಕ್ಕೆ ಆದಷ್ಟು ಬೇಗ ಚಾಲನೆ ಕೊಡ್ತಾರೆ. ಹೇಳ್ಬಿಟ್ಟು ನನ್ನ ಹೆಸರು ಸರ್. ನಾವಿಲ್ಲಿ ಬಂದುಬಿಟ್ಟು ಈಗ 4 ರಿಂದ 5 ವರ್ಷ ಆಯಿತು. ಇಲ್ಲಿವರೆಗೂ ಸರ್ ಈ ಥರ ಚರಂಡಿ, ಈ ಥರ ಕಸಗಳೆಲ್ಲ ಬಿದ್ದುಬಿಟ್ಟು ತುಂಬ ದಿನ ಆಯಿತು. ಯಾರು ಬಂದು ಕೇರ್ ತೊಗೊಳ್ತಿಲ್ಲ, ಯಾರು ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಿಲ್ಲ. ನಮ್ಮ ಮನೆಗೆ ಟ್ಯೂಷನ್ ಮಕ್ಕಳೆಲ್ಲ ಬರ್ತಾರೆ. ನೆನ್ನೆ 2 ಮಕ್ಕಳು ಬಿದ್ದಿದ್ದಾರೆ. ನಾವು ಕಾಡಲ್ಲಿದ್ದೀವೋ ನಾಡಲ್ಲಿದ್ದೀವೋ ಎಲ್ಲಿದ್ದೀವೋ ಅಂತಲೇ ಗೊತ್ತಾಗ್ತಿಲ್ಲ. ಯಾರು ಇಲ್ಲಿ ನಾವು ಇದ್ದೀವಿಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ ಸರ್. ನಮ್ಗೆ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಮಗಳಿಗೆ ಹುಷಾರಿಲ್ಲ, ಜ್ವರ ಬರ್ತಿದ್ದಾವೆ, ಸೊಳ್ಳೆ ಕಡಿತಿದ್ದಾವೆ, ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಇದ್ರ ಬಗ್ಗೆ ಯಾರು ಕೇರ್ ತೊಗೊಳ್ತಿಲ್ಲ. ಮೇಡಮ್, ಇಲ್ಲಿ ಕಸ ತೆಗಿತಾರೆ, ಬರ್ತಾರಾ? ಇಲ್ಲ, ಬರ್ತಿದ್ದಾರೆ ಸರ್. ಅಲ್ಲಿ ಕೆಳಗಡೆಯಿಂದ ಕಸ ಎಲ್ಲ ತೊಗೊಂಬಂದು ಇಲ್ಲಿ ಹಾಕ್ತಾರೆ. ಅವ್ರಿಗೆ ಯಾರು ಏನು ಹೇಳ್ತಿಲ್ಲ. ಮಾಡ್ತಾರೆ, ಬಂದುಬಿಟ್ಟು ಮಾಡ್ತಾರೆ. ಕ್ಲೀನಿಂಗ್ ಇರಲ್ಲ ಸರ್, ಅಷ್ಟೇ. ನೋಡಿ, ಚರಂಡಿ ಆಗಿಬಿಟ್ಟು ಎಷ್ಟು ಈಗ 3 ರಿಂದ 4 ವರ್ಷ ಆಯ್ತು ಸರ್. ಯಾರು ಬಂದು ಏನು ಕೇರ್ ತೊಗೊಳ್ತಿಲ್ಲ. 6 ತಿಂಗಳಿಗೆ ಒಂದ್ಸಲಿ ಕಸ ತೆಗಿತಾರೆ ಇಲ್ಲಿ. 6 ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಕೇಳಿದರೆ ನಮಗೆ ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತ ಹೇಳ್ತಾರೆ ಸರ್. ನಾವು ಯಾರಿಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ನಾವು ಇಲ್ಲಿದ್ದೀವೋ ಕಾಡಲ್ಲಿದ್ದೀವೋ ಅಂತ ಅರ್ಥ ಆಗ್ತಿಲ್ಲ ನಮಗೆ. ನಿಮ್ಮ ಹೆಸರು? ರಶ್ಮಿ ಅಂತೇಳಿ ಸರ್.